ಕರ್ಣ, ಪರಮಾತ್ಮ ನಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಆಗಬಹುದು ದೇವ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ವಾಸುದೇವ, ಕರ್ಣ, ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ, ಜೊಲ್ಲು ಜನ್ಮವ ಅಂಜದಾಯ ನನ್ನೋ. ವಾಸುದೇವ, ಇಳೆಯಲು ಜನ್ಮವ ಹರಿಯದಾಯ ನನ್ನೋ. ದೇವದೇವನ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನ ಭಕ್ತ ಬಾಂಧವನೇ ಸ್ವಾಮಿ. ವಾಸುದೇವ, ದೇವದೇವಾನ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ, ಶ್ರೀರಮಣಂ ಅಖಿಲ ಗುಣಗಣ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಸೋಮೋ ಸಮಸ್ತ ಜಗದಾನಂದ. ಮಾಧವ, ವಾರಿಧಿ ಭವದಾತಿನಿ ವಾರಿಧಿ ಭವದಾತಿನಿ ಈ ದಾರುಣಿಯೋ ನಿನಗೆ ನಾಂ ಸಮನೆ ಕುಲಹೀನನು ನಾ. ಪರಮಾತ್ಮ, ಬದಲಿದ್ದೇನೆ ಸ್ವಾಮಿ ಸರಳನ ಆಧರಿಸಲು. ಕುಲ
ಕುಲಗೋತ್ರವಿಲ್ಲದ ಮನುಜನ ಪಾಲಿಗೆ. ವಾಸುದೇವ ಕರ್ಣ. ಕುಲಗೋತ್ರವಿಲ್ಲದ ಮನುಜನ ಪಾಲಿಗೆ ಶ್ರೀಲೋಲಾನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿ. ವಾಸುದೇವ ಕರ್ಣ. ಶ್ರೀಲೋಲಾನೆ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿ. ವಾಸುದೇವ ಕರ್ಣ. ಶ್ರೀಲೋಲಾನ ಅತಿ ಪ್ರೇಮದಿ ಕಾಯ್ದೆ ಸ್ವಾಮಿ ಪರಮಾತ್ಮ. ಹರೇ ಪಾವನ ಪರಮಾತ್ಮ. ಕರ್ಣ, ಕುಲಹೀನದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ದುಡುಕಿ ಮಾತನಾಡಬೇಡ. ಕುಲಹೀನನಲ್ಲಿ ಕಂಡುಬರುವ ದೂತ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ? ಸ್ವಲ್ಪ ಯೋಚಿಸಿ ನೋಡು. ದೇವ, ನಾನು ಎಂಥವರೇ ಆದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವಾ? ಪಾಂಡು ಕುವರರ ಸೇರುತ್ತನೇನೋ ವಾಸುದೇವ ಪಾಂಡು ಕುವರರ ಸೇರುತ್ತನೇನೋ ತರೆಯನು ಪೊರೆಯೈ ಧರ್ಮದಿ ನೀಡುತ್ತ ತರೆಯನು ಪೊರೆಯೈ ಧರ್ಮದಿ ನೀಡುತ್ತ ಅನುಜರ ಸೇರಲಿ ಕರುಣವ ತೋರೆ ಅನುಜರ ಸೇರೈ ಕರುಣವ ತೋರೆ ಈ ಬಾರೈ ಈ ಬಾರೈ ಸುರಗಿರ ಜರ 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 ಮೊರೆವನೆ ಸುರಗಿರ ಜರ 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 ನರ ಮೊರೆವನೆ ಜರ ಜರ ನರ ಮೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ ವಿರೋಧ ಕರ್ಣ ದಾನ ಶೂರತೆ ನಾಂದಿಹ ವಿರೋಧ ಬೆರಸೀಗ ನಿಜ ವರಗುಣಶೀಲ ವಾಸುದೇವ ಬೆರಸೀಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಮಾನಿಷ್ಠ ಮಾನಿಷ್ಠ ಸುರಗಿರ ಜರ 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 ಮೊರೆವನೆ ಪರಮಾತ್ಮ ಸುರಗಿರ ಜರ 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 ಮೊರೆವನೆ ಮಾತನು ಪ್ರೇಮದಿ ಆಲಿಸುವೀರ 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 ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ. ಕುಂತಿದೇವಿಯು ನಿನ್ನ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಇದು ಯುದ್ಧ ಕಾಲ. ನೀವಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಹಾ ದೇವ? ತನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನಿನ್ನ ತಾಯಿಯು ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳನ್ನು ಫಲಿಸಿದವು. ಮನದಲ್ಲಿಯೇ ಅವು ಫಲಿಸುವುದಿಲ್ಲವೆಂಬ ಸಂಶಯವನ್ನು ಪಟ್ಟು
ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ನಿನ್ನ ತಾಯಿಯು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು. ಈಗ ನೀನು ದೊಡ್ಡವನಾಗಿ ಆ ದುರ್ಯೋಧನನ ಆಸ್ಥಾನದಲ್ಲಿರುವೆ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು, ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಭಾರ ಮಾಡುವಂತೆ. ಪರಮಾತ್ಮ, ನಾನೀಗಲೇ ಬಾಲ್ಯದಿಂದಲೂ ಬಹಳ ನೊಂದು ಬೆಂದಿರುವೆನು. ಈಗ ಈ ಸಂಶಯ ಎಂಬ ಕೂಪಕ್ಕೆ ನನ್ನನ್ನು ತಳ್ಳಿ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ. ಕಾರಣ ಪರಮಾತ್ಮ, ಕಾರಣ ದೇವಾ ಶೋಧನೆ ಕೇಳಿದು ಶಾಪ ಪಾಪಿಯಾದ ಪರಿತಾಪ ಕೀಳಾದ ದೇವಾ ಶೋಧನೆ ಕೇಳಿದು ಶಾಪ. ವಾಸುದೇವ, ಕಾರಣ ನನ್ನೊಂದೇ ಬಂಧುಗಳಾರಂದು. ವಾಸುದೇವ, ಕಾರಣ ಬಹುದಿನ ನೊಂದೇ ಬಂಧುಗಳಾರಂದು ಎಂದು ವರದ ಅಪ್ಪನಿಂದ ಗೆಲ್ಲಿದ್ದೇನೆ. ಎಂದು ವರದ ಅಪ್ಪನಿಂದ ಗೆಲ್ಲಿದ್ದೇನೆ. ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಶಾಪ ದೇವಾ ಶೋಧನೆ ಶಾಪ. ಪರಮಾತ್ಮ, ಜನ್ಮರ ಅಂತರವರಿಗೂ ಜನ್ಮದಾತಯ ನಿರ್ದಯವರಿಗೂ ಕೃಷ್ಣ ಕೃಷ್ಣ ಜನ್ಮರಹಸ್ಯದ ಅಂತರವರೆದು ಜನುಮದಾತಯ ನಿರ್ದಯವರಿಗೂ ಜೀವಿಸಲೇ ಪರಿ ಸಹಜರ ಸಮಕೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಕೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಶಾಪ ಯಾರ ಪರಿತಾಪ ಕೀಳಾದ ದೇವಾ ಶೋಧನೆಗೆ ಶಾಪ ವಿದಿಶಾ. ಪರಮಾತ್ಮ, ಕಾರಣ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ
ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ಅಂತೂ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು ಪರಮಾತ್ಮ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ. ಆ ಪಾಂಡವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನನಗೂ ವಿದುರನಿಗೆ ಮಾತ್ರ ತಿಳಿದಿದೆ. ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯು ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಪ್ರೀತಿಯಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ, ತಮ್ಮಪ್ಪಣೆಯಂತೆ ಆಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸತ್ಯವೇ ತನ್ನ ಉಸಿರೆಂದು ನಂಬಿರುವ ಸತ್ಯಸಂಧನನಾದ ಧರ್ಮರಾಯನು ನನ್ನ ಸಹೋದರನೇ. ಸಹಸ್ರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನನ್ನು ಸರಿಸಮಾನವಾಗಿ ಹೋರಾಡಿ ಪಾಶುಪದಾಸ್ತವಂ ಪಡೆದು ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಂತೆ ಬೆಳಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮವೈದೇರಿಸಿದ ಆ ಮಧ್ಯಮ ಪಾಂಡವ ಅರ್ಜುನ ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನಲ್ಲೋ. ನಿನ್ನ ಶಿರಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಅಯ್ಯೋ ಪಾಪಿ ಕರ್ಣ, ಅಯ್ಯೋ. ಇದುವರೆಗೂ ಬಂಧು ಬಾಂಧವರು ಯಾರೆಂಬುದನ್ನು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರನನ್ನು ಕೊಲ್ಲಲು ನಿಂತಿರುವಿಯಲ್ಲೋ. ಛೀ ಪಾಪಿ! ಕೊಲ್ಲಲೇ ಪಾಂಡುಕುಮಾರರು, ಕೊಲ್ಲಲೇ ಪಾಂಡುಕುಮಾರರು, ದುರಧೋರ್ ತಮ್ಮಂದಿರೋ ನಾ ಕೊಲ್ಲುವುದೇ. ದುರಧೋರ್ ಪಾರ್ಥನ ಶಿರಸಂ ಧರಿಸೋ ಕೊಲದಾಂ ಬಿಟ್ಟೊಡೆ, ಕೊಲದನಾಂ ಬಿಟ್ಟೊಡೆ ಸೌರವೇಂದ್ರ ಇದರೆಯೋ ಸುಖ ಸಂಪತ್ತಿನೆಂಬ ಛಲದಿ ಪಾರ್ಥನ ರುಂಡವಂ ಧರಿಸೋ, ಛಲದಿ ಪಾರ್ಥನ ರುಂಡವಂ ಧರಿಸೋ ಸ್ವಾಮಿಗೆ ಮಮ್ಮ ಸ್ವಾಮಿಗೆ ಆನಂದವಂ ಸಲಿಸಲಿಕ್ಕಾಗದೆ ಪಾರ್ಥನ ಘೋರ ಸರಗನ ತುತ್ತಾಗಲೇ ಐವರ ಕಾಂತೆ ಎನಿ
ನನಗೆ ಗತಿ ಇನ್ನಾರು. ಆತ್ಮೀಯ ಸಜ್ಜನರಿಂದಲೇ ನಾನು ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತ್ನಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋದರು. ಇಷ್ಟೂ ಅಲ್ಲದೆ ಕಾಡಿನ ವಾಸವೂ ಆಯಿತು, ಪರರ ಸೇವೆಯೂ ಮುಗಿಯಿತು. ಇನ್ನಾದರೂ ನೆಮ್ಮದಿಯಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಮಗ್ನಳಾಗಿರುವಳು? ಪ್ರಿಯತಮೆ, ಶಾಂತೆ ಕಾಂತೆ ಹೊರಬೀರಲಾಗಿ ವರ ಪತಿಯಾಗಿ ಮರೆಯುವೆ. ಶಾಂತೆ ಕಾಂತೆ ಹೊರಬೀರಲಾಗಿ ವರ ಪತಿಯಾಗಿ ಮರೆಯುವೆ. ಒಂದು ಪತಿಯಾಗಿ ನೀನು ಒಂದು ಪುತ್ರರ ಭಕ್ತಿಯಾಗಿ ನೀನು ಚಂದ ಚಿಂತೆಯಿಂದ ಕೋಪದಿಂದ ದುಡುಕುವ ಏಕೆ ಕೋಪಲ್ಲ? ಕೋಪದಿಂದ ದುಡುಕುವ ಏಕೆ ಕೋಪಲ್ಲ? ಶಾಂತೆ ಶಾಂತೆ ಹೊರಬೀರಲಾಗಿ ವರ ಭಕ್ತಿಯಾಗಿ ಮರೆಯುವೆ. ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯ ದುಃಖಕ್ಕೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವುದು. ನಿಮ್ಮನ್ನು ಯಾರಾದರೂ ನಿಂದಿಸಿದರೆ ಅಥವಾ ದುರ್ವಾಕ್ಯಗಳನ್ನಾಡಿದರೆ ಪ್ರತಿಕಾರ ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರ ಆಶ್ರಯಿಸವೂ ಬೇಕಾಗುತ್ತದೆ. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆಯೋ ದೇವ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡತಕ್ಕದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂದು ನಿನ್ನಲ್ಲಿ ಎಷ್ಟೊಂದು ಸಾರಿ ಬೇಡಿಕೊಳ್ಳಲಿಲ್ಲ. ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ರೀತಿ ನೀನು ದುಃಖಿಸಲು ಈ ದಿನ ಕಾರಣವೇನು? ತಿಳಿಸುವೇನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಸ್ವಾಮಿ? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ಈ ಭೀಮನು ಯಾರ ಆಜ್ಞಾಧಾರಕನಲ್ಲ. ಆಹಾ, ಹಾಗಾದ್ರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ಪರಿಹಾಸ್ಯದಿಂದ ನೋಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದಷ್ಟೇ, ಈಗಲಾದರೂ ನಿನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿವೆಯಷ್ಟೇ ಎಂದು ನನ್ನನ್ನು ಪರಿಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರ.
ನಡೆದನು ಬಗೆನು ಬೆಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ. ಹೌದೇ? ಬೆಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ. ನಾನೇ ಉದ್ದಾರಿಗೆನು ಬಾರೆ. ಪ್ರೀತಿಯ ರಾಣಿಯು ನೀನೇ. ಪ್ರೀತಿಯ ರಾಣಿಯು ನೀನೇ. ನಾನೇ ಉದ್ದಾರಿಗೆನು ಬಾರೆ. ಹೇಳು. ವೀರ ಭೀಮನ ಮಡದಿಯಲ್ಲಿ ಮಾಡಿದ ಪಂಥವ ಮರೆಯುವನೇನೆ. ಹೌದು ದೇವಿ. ವೀರ ಭೀಮನ ಮಡದಿಯಲ್ಲಿ ಮಾಡಿದ ಪಂಥವ ಮರೆಯುವನೇನೆ. ಚಿಂತೆ ಹೇತಕ್ಕೆ ನೃಪದ ಕುವರಿಯೇ. ಹೌದೇ? ಚಿಂತೆ ಹೇತಕ್ಕೆ ನೃಪದ ಕುವರಿಯೇ. ಬೆಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ. ಹೌದು ದೇವಿ. ಬೆಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ. ನಾನೇ ಉದ್ದಾರಿಗೆನು ಬಾರೆ. ಪ್ರೀತಿಯ ರಾಣಿಯು ನೀನೇ. ಪ್ರೀತಿಯ ರಾಣಿಯು ನೀನೇ. ನಾನೇ ಉದ್ದಾರಿಗೆನು ಬಾರೆ. ಜಾಣೆ ಬಲುಜಾಣೆ ನನ್ನ ರಾಣಿ ಉದ್ದಾರಿಗೆನು ಬಾರೆ. ದೇವಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ, ದೇವಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದಯ ಮನದಲ್ಲಿ ರಾಮ. ಸ್ವಾಮಿ, ನೆನಪಿರುವುದೇ? ಹೌದು ದೇವಿ. ಪ್ರಮದಯ ಮನದಲ್ಲಿ ರಾಮ. ಸಮಯವಿದೆ. ಪ್ರಾಣೇಶ್ವರ, ಪರಮೇಶ್ವರಿ. ಸ್ವಾಮಿ, ಪ್ರಾಣೇಶ್ವರ, ಪರಮೇಶ್ವರಿ. ಮನ ಮುದಿಸುವ ಮನು ಆಸ ವಿಲಾಸ. ಸ್ವಾಮಿ, ಮನ ಮುದಿಸುವ ಮನು ಆಸ ವಿಲಾಸ. ಕೌರವ ಶಿರವ ಧರೆಯೊಳು ನೀಗು. ಸ್ವಾಮಿ, ಹೌದು ದೇವಿ. ಕೇಳುತ್ತಿರುವುದೇ? ಕೌರವ ಶಿರವ ಧರೆಯೊಳು ನೀಗು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸ್ವಾಮಿ, ದೇವಿ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದಯ ಮನದಲ್ಲಿ ರಾಮ. ಸ್ವಾಮಿ, ಕೇಳುತ್ತಿರುವೆ? ಪ್ರಮದಯ ಮನದಲ್ಲಿ ರಾಮ. ಸಮಯವಿದೆ. ಪ್ರಾಣೇಶ್ವರ, ನಿಮಗೆ ನೆನಪಿರುವುದೇ? ಹಿಂದೆ ಒಂದು ಬಾರಿ
ಈ ನನ್ನ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ದು ಹೇಳಿದ್ದು ನಿಮಗೆ ನೆನಪಿರುವುದೇ? ಪುನಃ ನನ್ನ ಬಾಯಿಂದ ಪ್ರತಿಷ್ಠ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲೋ ಈ ಭೀಮನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ನೀವು ಸುಮ್ಮನೆ ಇಚ್ಛಿಸಿದರೇನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನು ಈಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪನದಲ್ಲಿ ತೊಡಗಲಿ. ನಾನು ಆತನ ಯುದ್ಧವನ್ನೇ ಎದುರು ನೋಡುತ್ತೇನೆ. ಧರ್ಮ ಪಾರಾಯಣದ ದೃಷ್ಟಿಯನ್ನು ಆ ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಗೌರವನ ಬಾಳು ಕಡಿಸದೆ ದೇಶಕ್ಕೆ ಗೌರವನ ಬಾಳು ಕಡಿಸದೆ ದೇಶದ ಮಧ್ಯೆ ಸೈನಿಕ ಗುರುಗಳೇ ಗುರುಗಳೆಲ್ಲ ಸದಬಡಿಗೆ ನಾವು ಕಾಣ್ತೇವೆ. ಹೌದು ನಾವೇ ಗುರುಗಳೇ ಗುರುಗಳೆಲ್ಲ ಸದಬಡಿಗೆ ನಾವು ಕಾಣ್ತೇವೆ. ಗುರುಳ ಗೌರವನ ಸಿಗಿದು ಬಗೆಯ ಗುರುಳ ಗೌರವನ ಸಿಗಿದು ಬಗೆಯ ಸೈನಿಸೆ ಗುರುಗಳು ಸೈನಿಸೆ. ನೋಡು ಅಣ್ಣ, ಭೀಮನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನಗಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವನ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನಪಡಿಸಲು ನನಗೆ ಅಸಾಧ್ಯವಾಗಿದೆ. ಏನು ಮಾಡಲಿ ಸಹೋದರ? ಶಂಕರಾಗಿ ಚೌಕ್ಯದಿಂದ ನಂದ ಪಂದಿರೈ ಭೀಮಸೇನ. ಶಂಕರಾಗಿ ಚೌಕ್ಯದಿಂದ ನಂದ ಪಂದಿರೈ ನಡೆ ನುಡಿಯೋ ಜನರ ತೋಲಿ ನಂಬಿ ಬಾಳಿ ಕೈಯನೇವೋ. ಶಂಕರಾಗಿ ಚೌಕ್ಯದಿಂದ ನಂದ ಪಂದಿರೈ ಭೀಮಸೇನ. ಮಸ್ತರ ಕ್ರೋಧಗಳಿಗೆ ಮನವ ನೀಯಾದೆ. ಮಸ್ತರ ಕ್ರೋಧಗಳಿಗೆ ಮನವ ನೀಯಾದೆ. ಸತ್ಯವನ್ನು ಎಡಬಿಡದೆ ನಂಬಿ ಬಾಳಿ ರಯ್ಯನೇವೋ. ಶಾಂತರಾಗಿ ನಂದ ಪಂದಿರೈ ಭೀಮಸೇನ. ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾದು. ಪಾಂಚಾಲಿ, ಮಾಲಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಈದು ನುಡವು. ಪಾಂಚಾಲಿ, ನೀ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಈದು ಗುಡವು. ಧರ್ಮಜನಮ್ಮಯ ನಿರ್ಮಲ ಭ್ರಾತೃ ದೇವಿ. ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು ಮೀರುವ
ಸಹಿಮನು ಮನದನು ತಾಪವ ತರುಣಿ ಧರ್ಮದಿಂದ ಜನ ಕಾರ್ಯ ಸಾಧಿಸ ಕೋಮಲ ಹೃದಯಳ ಕೊರಗಲು ಸರಿಯೇ ದೇವಿ ಧರ್ಮದಿಂದ ಗನ ಕಾರ್ಯ ಸಾಧಿಸೋ ಕೋಮಲ ಹೃದಯಳ ಕೊರಗಲು ಸರಿ ಸಾರ ಸಾಕ್ಷಿ ನೀನರಿಯದೆ ಈ ಪರಿ ಪಂಚಲಿ ಸಾರ ಸಾಕ್ಷಿ ನೀನರಿಯದೆ ಈ ಏಕೆಂತ ನೀನಿಂದ ವಿಕೋಪ ಕೆಲವೇ ದೇವಿ ಏಕೆಂತ ನೀನಿಂದ ವಿಕೋಪ ಕೆಲವೇ ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಂದರಿದೆಯ ಕರುಣಿ ವೇದಕ್ಕೆ ಗೀತು ಗುಡವೋ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ನನ್ನ ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸರಿಯಕ್ಕೆ ಸಮಯವಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಹಂಚುವ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧಿಯ ಪ್ರಸ್ತಾವನೆಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸವೃತ್ತಿಯು ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡ ಮನೆ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು, ಆದರೆ ನಾನೊಂದು ಗಳಿಗೆ ಸಹ ಸಹಿಸತಕ್ಕವನಲ್ಲ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನಂದಗದೆ ಇವೆರಡೇ ಇಡೀ ಗುರುಕುಲವನ್ನು ನಿರ್ಮೂಲವಾಗಿ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನಿನ್ನು ಹೊರಡುವೆ. ನಿಲ್ಲು ಸಹೋದರ, ನಿಲ್ಲು. ಕೋಪವು ತರವೇ ಪ್ರೀತಿ ಸಹೋದರ. ಸಹೋದರ, ಕೋಪವು ತರವೇ ಪ್ರೀತಿ ಸಹೋದರ. ಆತುರದಿಂದಲೇ ಕಾರ್ಯವು ಕೆಡುವುದು. ಆತುರದಿಂದಲೇ ಕಾರ್ಯವು ಕೆಡುವುದು. ಕೋಪವು ತರವೇ ಪ್ರೀತಿ ಸಹೋದರ. ಭೀಮಸೇನ, ಧರ್ಮ ವಿಚಾರದ ಮಾರ್ಮವನರಿಯದೆ ಧರ್ಮ ವಿಚಾರದ ಮಾರ್ಮವ ತಿಳಿಯದೆ ಇಂಥದು ಗೋಡವು ಬೇಡ ಸಹೋದರ. ಕೋಪವು ತರವೇ ಪ್ರೀತಿ ಸಹೋದರ. ಭೀಮಸೇನ, ಶಾಂತನಾಗು ಸಹೋದರ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನಗಿಲ್ಲ. ಅಣ್ಣ ಭೀಮಸೇನ, ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆತು ನಿಂತಿರುವಿರಲ್ಲ, ಅದೇ ನನ್ನ ಚಿಂತೆಯಾಗಿರುವುದು. ಯುದ್ಧದಂತೆ ಶಾಂತಿ ರಕ್ಷಣೆ ಮಾಡುವುದು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಫಲವೆಂಬುದನ್ನು ನೀನು ತಿಳಿದಿರುವೆ. ನಾವುಗಳು ಅಭಿಮಾನವಶರಾಗಿ ಯುದ್ಧವನ್ನೇ ಅಪೇಕ್ಷಿಸಿದ್ದೆ, ಆದರೆ ಅದಕ್ಕಾಗಿ ದುಃಖಿಸಬೇಕಾಗುವುದು. ನೀನು ಸುಮ್ಮನಿರು. ಏನೀ ಕೋಲಾಹಲ? ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಪುನಃ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳಿಸಬಾರದೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತಲ್ಲ. ಏನೀ ಕೋಲಾಹಲ? ಏನೀ ಕೋಲಾಹಲ? ಅರ್ಜುನ, ರಾಜ್ಯಭೋಗವು ಸ್ಥಿರವಾದುದಲ್ಲ. ನೀನು ಸುಮ್ಮನಿರು. ದೈವ ವಿಲಾಸವಿದ್ದಂತಾಗಲಿ. ಏನೀ ಕೋಲಾಹಲ? ಯದುಪತಿಯು ಬರುವಂತಿದೆ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ
ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ವಿಧಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನು ರಾಜ್ಯಸಭೆಯಿಂದ ಎತ್ತ ಕಡೆಯೇ ಬರುತ್ತಿರುವರು. ಮೊದಲು ಅವರು ಬರಲಿ, ನಂತರ ತಮ್ಮಿಷ್ಟದಂತೆ ಮಾಡುವಿರಿ. ಪರಮಾತ್ಮನಿಗೆ ನಮಸ್ಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಕೃಷ್ಣ, ಈ ಭೀಮನ ನಮಸ್ಕಾರ ಹೊಂದಿರಲಿ. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ಎಲ್ಲವೂ ತಕ್ಕ ರೀತಿಯಲ್ಲಿಯೇ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ಬಹುವಿಧವಾಗಿ ನನ್ನನ್ನು ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ಅವರ ಇಚ್ಛೆಯಂತೆ ಅವರು ನಡೆಯಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತನಾಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರದು ರುಕ್ಮಿಣಿಪತಿ. ಈ ನಿನ್ನ ಸಂಧಿಯ ಮಾತುಗಳು ನನಗೆ ಬೇಡ. ಅಗ್ಗದನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದಿಂದ ಅರ್ಜುನನಿಗೆ ಬಲಗಳನ್ನು ತೊಡಿಸಿದೆ. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುವೆಯಾ? ಯಾದವಾಗಿಡಿ, ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮರಿಗಿದಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು ತಿಳಿಸು. ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ ದ್ರೋಣಾದಿಗಳು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯ್ತಲ್ಲವೇನು? ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರ ಫಲವನ್ನು ನೀವೇ ಮುಂಚಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾದವಾಗಿರಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡುವುದಿಲ್ಲ. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದು ತಾನೇ ಹೇಗೆ ತಾನೆ? ಸಮಾಧಾನದಿಂದ ಸ್ವಲ್ಪ ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಒಂದಿದೆ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಏನು ಏನು ಕೃಷ್ಣ ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಈ ಗದೆಯನ್ನು ಕ್ಷಣಕಾಲ ನನ್ನ ಪಾರ್ಶ್ವದಲ್ಲಿಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಈಗ ನೀನು ನನ್ನ ಬಂದಿ. ಭೀಮಸೇನ, ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಹಿಡಿದಿರು. ಆಗಬಹುದು. ತಂಗಿ, ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದಿಲ್ಲವೋ ನೋಡೋಣ. ಇದೇನು ಪರಿಹಾಸ್ಯ ಮಾಡ್ತಿರುವೆಯಾ ವಾಸುದೇವ? ಇದು ಪರಿಹಾಸ್ಯವಲ್ಲ ತಂಗಿ. ಚಿಂತೆಯ ತಂಗಿ ಭಯಬೇಕೇ
ನೆಲದಲ್ಲಿ ನಾ ಬರುವೆ ಪರಿತಾಪಗೆ, ನೆಲದಲ್ಲಿ ನಾ ಬರುವೆ ಪರಿತಾಪಗೆ, ಬಿಡು ಚಿಂತೆಯ ಕವಿಗೆ ಭಯವೇದಗೆ. ಸಭೆಯಲ್ಲಿ ಮಾಡಿದ ಅವಮಾನಗೆ, ಸಭೆಯಲ್ಲಿ ಮಾಡಿದ ಅಪಮಾನಗೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಎಂದೆಂದು ಉಳಿದಿಲ್ಲ ಕುರುವಂಶಕ್ಕೆ, ಎಂದೆಂದು ಉಳಿದಿಲ್ಲ ಕುರುವಂಶಕ್ಕೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ, ರಣರಂಗಕ್ಕೆ, ರಣರಂಗಕ್ಕೆ. ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮಡೆ ಬಿಚ್ಚುವುದರಂತೆ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಹಾಗೆ ಆಗಲಿ ಅಣ್ಣ. ಪಾಂಚಾಲಿ, ಕೃಷ್ಣನು ಹೇಳಿದಾಗ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವು ಮಾಡಿಕೊಟ್ಟಿತು. ಯಾರು ಇಂತಹ ಕಾರ್ಯವನ್ನು ಮಾಡಿದ್ರು ಅಣ್ಣ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಹಂಕಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಮತ್ಯಾರಿಂದ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಗೌರವನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬ ಪತಿಯಗೆ, ದುಡುಕುತ್ತ ನುಡಿದ ಕೌರವನೋ ಹಿಡಿಂಬ ಪತಿಯಗೆ, ಕಡೆಗೂ ಯುದ್ಧವಾಗೈತೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈತೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಬೀಡನುಗೊಂಡು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನಾನು ಪಡಿದಾಗ ಎಂದ, ಕೊಡುವೆನು ರಾಜವನಾನು ಪಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬ ಪತಿಯಗೆ, ಕಡೆಗೂ ಯುದ್ಧವಾಗೈತೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈತೆ ಕೊಡೆ ನಾನು ರಾಜ. ಆತನು 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ನೀನು ತಿಳಿದಿರುವೆ, ನಾನು ಯುದ್ಧವನ್ನೇ ಅಪೇಕ್ಷಿಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇನೆ. ಅಣ್ಣ, ಹಿಂದೆ ಅರಗಿನ ಮನೆಯಲ್ಲಿ ಅವರು ಮಾಡಿದ ಕಾರ್ಯದಲ್ಲಿ ನಮ್ಮ ವಂಶವೇ ಉಳಿಯುತ್ತಿರಲಿಲ್ಲ. ಅದು ಅಲ್ಲದೆ
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಕಾರ್ಯವು ನಮ್ಮೆಲ್ಲರ ಮುಂದೆ ನಡೆದದ್ದನ್ನು ನೀನೇ ನೋಡಿರುವೆ. ಈಗಿದ್ದು ನಿನ್ನ ಧರ್ಮವನ್ನು ಬಿಡುವ ಹಾಗಿಲ್ಲವೋ? ಅರ್ಜುನ, ನಿನ್ನ ಮಾತುಗಳು ನನಗೊಪ್ಪಿದವು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ಗಜ, ಧನಂಜಯ, ಏನು ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ, ಪಂಚಿ ದೇವಿಯ ಸ್ಥಳಪಾನ ಮಾಡಿದ್ದ ಸತ್ಯವಾದರೆ, ನಾಡಿನ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರು ನಿರ್ಮೂಲವಾಗಿ ಮಾಡಿ ಅವನ ತಮ್ಮ ದುಶ್ಶೋಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟುವುದು. ನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಹೊಡೆದು ಪುಡಿ ಪುಡಿ ಮಾಡಿ ಅವನ ರಾಜಕಿರೀಟವನ್ನು ನನ್ನ ಎಡಗಾಲಿನಲ್ಲಿ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಇಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿದ್ದನು. ಅದು ಅಲ್ಲದೆ ಕಳೆದು ಹೋದ ನಿನ್ನ ತಾಯಿಯು ಇಲ್ಲಿ ಸಿಗುವಳೆಂದು ಹೇಳಿದ್ದನು. ಏಯ್ ಸೂರ್ಯದೇವ, ಭಗವಾನ್ ಭಾಸ್ಕರ, ಲೋಕ ಜ್ಯೋತಿಯಂತೆ ಬೆಳಗುತ್ತಿರುವ ಲೋಕ ಬಾಂಧವ, ಇದು ನಿನಗೆ ನನ್ನ ವಂದನೆಗಳು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾಧ್ವಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಭಗವಾನ್ ಭಾಸ್ಕರ, ಹರಿಯಲಾರದ ಘೋರಸನ ದೇಹದಾದಿಯೊಳ್ ಮುಳುಗಿ ಹರಿಯಲಾರದ ಘೋರಸ ದೇಹದಾದಿಯೊಳ್ ಮುಳುಗಿ ಮನದಿ ಮೂಡಿದ ಅಂಧಕಾರವ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ, ಹರಿಯಲಾರದ ಘೋರ ಸಂದೇಹ. ಪರಮಾತ್ಮ, ಬಂಧು ಬಾಂಧವನೆಂಬ ಪಾದಕ್ಕೆ ಸಿಲುಕಿನೊಂದಿಗ ನಿಂದು ತಾಪದಿ ಬಂಧು ಬಾಂಧವನೆಂಬ ಪಾದ ಸಿಲುಕಿನೊಂದಿಗ ನಿಂದು ತಾಪ ನೀಗಿಸೋ ಸೋದನಯಗೈಯದೆ ಪರಮಾತ್ಮ, ನೀಗಿಸೋ ಶೋಧನಯಗೈಯದ ಶಾಂತಿ ನೀನು ಶ್ಯಾಮಲಾಂಗ, ಶಾಂತಿ ನೀನು ಶ್ಯಾಮಲಾಂಗ, ಹರಿಯಲಾರದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ,
ಮಗು ಕರ್ಣ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಅಮ್ಮ, ನನ್ನ ಹರದ ಮಾತೆ, ಇದು ಇದು ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಹಿಂದಿಗೆ ಕಿರುಡವ ತೀರಿಸಲಿಲ್ಲ. ಅಮ್ಮ, ಎಂದಿಗೆ ಹೀರುಳವ ತೀರಿಸಲಿ. ಜನಿಸಿದ ಮರುಕ್ಷಣವೇ ಜಲಗಸದೆಯಂತೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತ. ಮಗು ಬೊಮ್ಮನಾಗ ಏನೊಂದು ಹರಿಗೆ. ಮಗು ಬೊಮ್ಮನಾಗ ಏನೊಂದು ಹರಿಗೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯ ಬೆಲ್ಲಿಸೆ ಜೀವವ ದೊರೆಯೇ. ಅಕ್ಷಮ್ಯ ಬೆಲ್ಲಿಸೆ ಜೀವವ ದೊರೆಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರಮ್ಮಾದೆ ನಿನಗಿಹುದೇ ಕೊರತೆ. ಐವರಮ್ಮಾದೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುವು ಅಂತಹುದರಲ್ಲಿ ಈ ಪ್ರಪಂಚವೇ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ನೀನದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಅಮ್ಮ ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡುತ್ತಾಯಿ. ನೀನು ನನ್ನ ಹಡೆದ ಮಾತು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂತಲ್ಲ ಅಮ್ಮ, ಕರುಣೆಯನ್ನು ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ? ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇನೆ ಸಹಿಸಲಾರದ ವೇದನೆ. ಕುಮಾರ ಕರ್ಣ, ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು ಮಗನೇ, ಜರಿಯದಿರು. ನಿಂದನೆಯಂ ಸಹಿಸೆನಾ, ನಿಂದನೆಯಂ ಸಹಿಸೆನಾ. ಜರಿಯದಿರು ಮಗನೇ, ಜರಿಯದಿರು. ಇಂತಾಗುವುದೆಂದು ತಿಳಿಯದೆ ನಾನಂದು, ಇಂತಾಗುವುದೆಂದು ತಿಳಿಯದೆ ನಾನಂದು ತಪಸಿಯು ದೊಡ್ಡ ಮಂತ್ರವ ಜಪಿಸಲು ಛಳದೊಳು ನೀ ಜನಿಸಿದೆ ಕರ್ಣನೇ. ತಪಸಿಯು ದೊಡ್ಡ ಮಂತ್ರವ ಜಪಿಸಲು ಕ್ಷಣದೊಳು ನೀ ಜನಿಸಿದೆ ಕರ್ಣನೇ. ಲೋಕಪವಾದವು ಬರುವುದೆಂದರಿತು ನಾ, ಲೋಕಪವಾದವು ಬರುವುದೆಂದರಿತು ನಾ. ಹರಿಯುವ ಗಂಗಾ ನದಿಯಲೆಸೆದೆನು, ಹರಿಯುವ ಗಂಗಾ ನದಿಯೊಳೆಸೆದೆನು. ಅಂದಿನಿಂದಲೂ ನೀನದೆಷ್ಟು ನೊಂದೆಯೋ ಕಂದ, ಅಂದಿನಿಂದಲೂ ನಿನ್ನದೆಷ್ಟು ನೊಂದೆಯೋ ಕಂದ. ಜನಿಸಿ ಪಾಪಿತಾಯುಡಲಿಲ್ಲ ಮನ್ನಿಸು ಮಾತೆ ಕರುಣಿಸೋ ಕಂದ. ಜನಿಸಿ ಪಾಪಿತಾಯುಡಲಿಲ್ಲ ಮನ್ನಿಸು ಮಾತೆಯ ಕರುಣಿಸೋ ಕಂದ. ಮಾಡಲಿನ ಬಲು ನೊಂದಿಹೆನು, ಮಾಡಲಿನ ಬಲು ನೊಂದಿಹೆನು. ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು ಮಗನೇ, ಜರಿಯದಿರು. ಮಗನೇ
ಬದುಕಿ ಉಳಿದಿರುವೆಂಬ ವಿಚಾರ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆಸೆಯಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ಅಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು? ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು, ನಡೆಸಿಕೊಡು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು ಕಂದ. ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಪೊರೆದಾತನನ್ನು ತೊರೆಯುವುದೇ? ಅಮ್ಮ, ಆತನಿನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದಾದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ತಂದೆಯ ತಾತಂದಿರು ನರಕಕ್ಕೆ ಬೀಳರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದೀಯರೆ. ಸರ್ವದಾ ಆಗಲಾರ. ನಾನು ಮಾತ್ರ ಯುದ್ಧದಲ್ಲಿ ಪರಮುಖನಾಗಲಾರೆ. ಕರ್ಣ, ಪಾಂಡವರು ಇಂತಹ ವಿಷಯದಲ್ಲಿ ವೀರಮಾತೆಯಾದ ನೀನೇ ಇದು ಬೋಧನೆಯನ್ನು ಮಾಡುತ್ತಾಯಿ. ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ನೀನು ಬಾಲ್ಯದಲ್ಲಿ ಎಸೆದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿದ್ದು ಅದು ಪುನಃ ಚಿಗುರುವುದೇನಮ್ಮ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಕೇಳು, ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣಾಯಿ ಪಾಂಡವಾಹ ಎಂದು ಹೇಳಿರುವಾಗ ಅವರಿಗೆ ಭಯವಿಲ್ಲಿದು ತಾಯಿ, ಅವರಿಗೆ ಅಪಜಯವಿಲ್ಲ. ನೀನು ಭಯವನ್ನು ಬಿಡುತ್ತಾಯಿ. ಕರ್ಣ, ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಹೋಗಲಿ ಕರ್ಣ. ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣಂತಹ ನೀಚನಲ್ಲ ತಾಯಿ. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಅಮ್ಮ, ಈ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಷಿಸಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುವಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವದಾ ಆಗಲಾರದು ತಾಯಿ. ನಾನು ಮಾತ್ರ ಈ ಯುದ್ಧದಲ್ಲಿ ಪರಮುಖನಾಗಲಾರೆ. ಹೋಗಲಿ ಕಂದ. ಕುಮಾರ, ಅಮ್ಮ, ನಿನ್ನ ಸಹೋದರರೇನಾದರೂ ನಿನಗೆ ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಆಗಬಹುದು ತಾಯಿ, ಆಗಬಹುದು. ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನಗೆ ಪರಮವ ಎನಿಸಿದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆ ತರುಣನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಆತನಿಗೆ ನನ್ನಲ್ಲಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅರ್ಜುನನಿಗೆ ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಈ ಪ್ರಪಂಚದಲ್ಲಿ ತಲಾವಕಾಶವಿರುವುದು. ಹೌದು ತಾಯಿ, ಅರ್ಜುನನಿಂದ ನಾನೇ ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ನೀನು ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಕಂದ, ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಅದೇನೆಂದು ಹೇಳುತ್ತಾಯಿ? ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಈ ಕರ್ಣನು ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಅದೇನು ಕೇಳುತ್ತಾಯಿ? ಕೇಳುತ್ತಾಯಿ. ನುಡಿದುದಂ ನಡೆಸಲಾರದ ನುಡಿದುದಂ
ನಡೆಯಿಸಲಾರ್ಹದ ಕಡುಕೂಳನೆ ಈ ಕರ್ಣ ಸೂರ್ಯ ತನುಜಂ ಮಾತೆಯೇ. ಅಮ್ಮ, ನಡೆಸುವೆನು ಬಿಡು ಬಿಡು ಚಿಂತೆಯನ್ನು ಮಾತೆಯೇ. ಅಮ್ಮ, ನೀ ಬಿಡು ಬಿಡು ಚಿಂತೆಯನ್ನು ಮಾತೆಯೇ. ನಡೆಸುವೆನು ಧರ್ಮರಾಯನ ಹಾಣೆ ಮತ್ತಿತನಾಣೆ ಜನನೀ. ಜನನೀ ಅದೇನಂದು ಕೇಳುತ್ತಾಯಿ. ಕರ್ಣ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡೆದ ಹೊಟ್ಟೆಗದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ಅಮ್ಮ ನಾನು ದೊಡ್ಡ ಬಾಣವನ್ನು ಪುನಃ ದುರ್ಯೋಧನ, ಈಗ ನೀನು ನಿಕ್ಕಿಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ದೇವೇಂದ್ರನು ನನ್ನನ್ನು ವಂಚಿಸಿ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಇರಲಿ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ. ನನ್ನಲ್ಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೇ ಫಲಿಸಿತು. ನಿಮ್ಮಿಷ್ಟದಂತಾಗಲಿ. ಹೋಗಿ ಬಾತಾಯಿ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಂದ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸರ್ವಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದೆಲ್ಲ ನಾ ಮತ್ತೊಂದ. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಅಮ್ಮ, ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾನ ತಪ್ಪೆ ನಮ್ಮ, ನಿನ್ನಾನ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಈಗ ಸಂತೋಷವಾಯಿತೆ. ಅಮ್ಮ, ಅಮ್ಮ, ಈಗ ಸಂತೋಷವಾಯಿತೇನಮ್ಮ? ಹೋಗಿ ಬಾ. ಅಮ್ಮ, ಅಮ್ಮ, ಕುಮಾರ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು. ಕೊನೆಯ ಸಂದರ್ಶನವು ಹಿಂದೆ ಆಗುವುದೇನೋ ಕಾರಣ. ಹಾಗೆನ್ನ ಬೇಡ ಕಂದ.
ಪುನಃ ನಿಮ್ಮನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ ಕಾಣೆ. ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಕಂದ. ಅಮ್ಮ, ಈ ಹಿಂದೂ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ಕರ್ಣ, ಹೌದಮ್ಮ, ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ಹಾಗೆನ್ನ ಬೇಡ ಕಂದ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವಿನ ತಾಯಿ, ಬೇಡಿಕೊಳ್ಳುವೆ. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗುವುದು. ಭೋಗವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ. ಭೋಗವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರಾರು ಇದು ನಿನ್ನ ಲೀಲೆಯ, ತಿಳಿದವರಾರಿಹರ ದೇವ ಅರಿಯಲು ಸಾಧ್ಯವೋ? ಅಮ್ಮ, ಅಮ್ಮ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ಮಾತೆಯು ಹೊರಟೇ ಹೋದಳು. ಅಯ್ಯೋ, ಈ ಪ್ರಪಂಚದಲ್ಲಿ ದೈವಾನುಗ್ರಹವಿಲ್ಲದವರು ಬದುಕಿದ್ದುದು ವ್ಯರ್ಥವಲ್ಲವೇ? ಇರಲಿ, ಈಗಲೇ ಹಿಂದ ಭೂಮಿಗೆ ಹೋಗಿ ನನ್ನಲ್ಲಿ ಪೌರುಷವಿರುವವರಿಗೂ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಯುದ್ಧ ಮಾಡಿ ಹೊಡೆಯುವರು. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾ ವಿಧಿಗೈದ ಮೋಕ್ಷದಿಂದ ಯತಿಹೀನನಾದ ಜಗದಿ, ವಿಧಿಗೈದ ಮೋಕ್ಷದಿಂದ. ಪರಮಾತ್ಮ, ಎನ್ನಯ ಬಾಡು ಕಣ್ಣೀರು ಜಗದಿ, ಎನ್ನಯ ಬಾಡು ಕಣ್ಣೀರು ಜಗದಿ. ಪಾಲಿಪರಾರೋ ದೀನನ ದಯದಿ, ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿಸೆಯ ಕರ್ಮದ ಬಂಧನ, ಕೊನೆಗಾಣಿಸೆಯ ಕರ್ಮದ ಬಂಧನ. ದಾರಿಯ ಕಾಣದ ಅಂದನ ತೆರನಾದೆ, ದಾರಿಯ ಕಾಣದ ಅಂದನ ತೆರನಾದೆ. ಗತಿಹೀನನಾದ ಜಗದಿ, ಇದು ಕೈದ ಮೋಸದಿಂದ ಗತಿ
ಜಗದಿ ವಿಧಿಯೇ ಸುರಿಸಿದೆ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ಚವದೊಳಿಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ವಿಜಯ ಜವದೊಳಿಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಮಹಾವೀರ ಜಯಧ್ವನಿ ಪರ ಸಹಸ್ರ ಗೋಪಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಗೋಪಾಣು ಭಯಂಕರ. ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮನೋಕ್ರಾರ ಪಟ ಸಮಕ್ರಾಂತ ವಿಜಯ. ಜವದೊಳಿಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ. ಮಾತಾ ಅಹಿತ ನಿವಗಯುತ ತುರುಗ ಗಜ ಸಹಿತ ಮೆರೆವ ವಿಭವ ಉದಿತ. ಅಹಿತ ನಿವಗಯುತ ತುರುಗ ಗಜ ಸಹಿತ ಮರೆವ ವಿಭವ ಮುದಿತ. ಸುಂದರೋತಿ ಕುಲ ಮಹಾತ್ಮಿದಿಗಿಲ ರೋತಿ ಕುಲ ಮಹಾತ್ಮಿದಿಗಿಲ ಕೃಪ ಪರಿತ ಗುರು ವಿಷಯ ಪರಿಕಲಿತ. ಕೃಪ ಪರಿತ ಗುರು ವಿಷಯ ಪರಿಕಲಿತ. ಕೃಪ ಪರಿತ ಗುರು ವಿಷಯ ಪರಿಕಲಿತ. ಕೃಪ ಪರಿತ ಗುರು ವಿಷಯ ಪರಿ ವಿಜಯ. ಜವದೊಳಿಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅಲ್ಲಿ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರನ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು
ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನಲ್ಲಿ ತಿಳಿಸಬಲ್ಲೆನಾದರೂ ಇದೇನಿದು? ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಬೇಡ ಮಾಧವ, ಬೇಡಿ ಗೊಂಬೆ ದೇವ, ಬೇಡ ಮಾಧವ, ಮಾಧವ. ಬೇಡ ಮಾಧವ, ಬೇಡಿ ಗೊಂಬೆ ದೇವ, ಬೇಡ ಮಾಧವ, ಮಾಧವ. ವಾಸುದೇವ. ಅರ್ಜುನ, ನುಡಿಯೊಳಗೆ ನಾನು ಕೆಡ ಬಯಸಲಾರೆ ಪರಮಾತ್ಮ. ನುಡಿಯೊಳಗೆ ನಾನು ಕೆಡ ಬಯಸಲಾರೆ. ಬೇಡ ಮಾಧವ, ಬೇಡಿ ಗೊಂಬೆ ದೇವ, ಬೇಡ ಮಾಧವ, ಮಾಧವ. ನೋಡು ನೋಡು ಪಾರ್ಥ, ಹೆಡಿತನವು ಬೇಡ. ನೋಡು ನೋಡು ಪಾರ್ಥ, ಹೆಡಿತನವು ಬೇಡ. ತಾಡದಿಂದ ಶರವ ಕೂಡು ಸಾಧಿಸೋನೆ. ತಾಡದಿಂದ ಶರವ ಕೂಡು ಸಾಧಿಸೋನೆ. ನೋಡು ನೋಡು ಪಾರ್ಥ, ಹೆಡಿತನವು ಬೇಡ. ನೋಡು ನೋಡು ಪಾರ್ಥ, ಪಾರ್ಥ. ಕರದಿ ಗಾಡಿ ಬಿಯ ತರಿಸಾಲಾರೆ ದೇವ. ಅರ್ಜುನ, ಕರದಿ ಗಾಡಿ ಬಿಯ ತರಿಸಾಲಾರೆ ದೇವ. ಬರಲು ಮಾತಿನ್ನೇಗೆ ಕರವ ಮುಗಿವೆ ದೇವ. ಪರಮಾತ್ಮ, ಬರಲು ಮಾತಿನ್ನೇಗೆ ಕರವ ಮುಗಿವೆ ದೇವ. ಬೇಡ ಮಾಧವ, ಮಾಧವ. ಸೃಷ್ಟಿಕರ್ತ ನಾನು, ದಿಟ್ಟಾಶರನು ನೀನು. ಸೃಷ್ಟಿಕರ್ತ ನಾನು, ದಿಟ್ಟಾಶರನು ನೀನು. ಕೂಡು ಬಾಣವನ್ನು ವಧಿಸು ಭೀಷ್ಮನನ್ನು. ಕೂಡು ಬಾಣವನ್ನು ವಧಿಸು ಭೀಷ್ಮನನ್ನು. ನೋಡು ನೋಡು ಪಾರ್ಥ, ಹೆಡಿತನವು ಬೇಡ. ನೋಡು ನೋಡು ಪಾರ್ಥ,
ವಾಸುದೇವ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಚಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬೆಂದಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ವಸುದೇವ, ಗಾಂಡಿವವು ಕೈಯಿಂದ ಕಳಚಿತು. ಇವರೆಲ್ಲರೂ ನನ್ನ ಬಂಧು ಬಾಂಧವರು. ಇವರಲ್ಲಿ ಎಷ್ಟು ಜನರ ಮನೆಗಳಲ್ಲಿ ಪವಿತ್ರವಾದ ಭರತ ವಂಶದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸುವ ಆಸೆಯು ನನಗಿಲ್ಲ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ದೇವ, ನನಗೆ ಯುದ್ಧವು ಬೇಡ. ರಥವನ್ನು ಹಿಂತಿರುಗಿಸು ದೇವ, ರಥವನ್ನು ಹಿಂತಿರುಗಿಸು. ಅರ್ಜುನ, ಉತತ್ಸ್ವಾ ಕಶ್ಮಲಮಿದಂ ವಿಷಮೇ ಸಮಪಸ್ಥಿತ. ಉತತ್ಸ್ವಾ ಕಶ್ಮಲಮಿದಂ ವಿಷಮೇ ಸಮಪಸ್ಥಿತಂ. ಅನಾರ್ಯಜುಷ್ಟಮಸ್ವರ್ಗ ಅನಾರ್ಯಜುಷ್ಟಮಸ್ವರ್ಗ ಮಪಕೀರ್ತಿಕರಮರ್ಜುನ. ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಮಿತ್ರ? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಮಹಂ ಸಂಕೇ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರಯೋಚ್ಯಾಮಿ ಪೂಜಾರ್ಹ ವರಿಸೂದನ. ಮಧುಸೂದನ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ಹೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲಾರೆ ದೇವ. ನನಗೆ ಈ ಸ್ವಜನವದೆ ಸಮ್ಮತವಿಲ್ಲ ವಾಸುದೇವ, ಸಮ್ಮತವಿಲ್ಲ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ,
ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಪಾರ್ಥ. ಈ ಭೀಷ್ಮ, ದ್ರೋಣ, ನೀನು ನಾನೂ ಸಹ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು ಅರ್ಜುನ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು ದೇವ. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳೂ ನಿಶ್ಲೇಷಿತವಾಗುವವು. ನಾನು ಹೇಳಿಯಲ್ಲ ದೇವ, ಆದರೆ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ದಾರಿಯೂ ಇಲ್ಲವೋ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮ. ಧರ್ಮ ರಕ್ಷಕನಾನಿರುವೆ, ಬರಿದೇಕೆ ಕಳವಳ ಪಡುವೆ. ಧರ್ಮ ರಕ್ಷಕನಾ ಬರಿದೇಕೆ ಕಳವಳ ಪಡುವೆ. ಮರುಳೇ 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 ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬವು ಅನರ್ಥಕಾರಿ. ವಾಸುದೇವ, ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಹೇಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ಹಳಿಯುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರರಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಅಂಧಕಾರವು ಹರಿಯಿತು. ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ಕರ್ಮವೇನು ಹೇಳು ದೇವ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು, ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾರಹಿತನು, ಪಂಚಭೂತಗಳಿಗೆ ಒಡೆಯನು, ಅವ್ಯಯಾತ್ಮನು. ಯಾವಾಗ ಧರ್ಮದ ಪತನವು
ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾರೂಪಿ. ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಅವಳಿಗೆ ಶಕ್ತಿಯನ್ನು ವರ್ತಿಸುವೆನು, ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವವ್ಯಾಪ್ತಿಯನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬೀಳುವೆನು. ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಪಾರ್ಥ. ಆಹಾ, ಇದೆಂತಹ ಭಯಾನಕ ರೂಪವಿದು. ಶರಣರ ಬೊರೆಯೋ ಜೀವನ ನಿಧಿಯೇ, ಶರಣರ ಬೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ದೇವಾ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೆಲ್ಲಳು. ದೇವಾ, ಮಾಡು ಕೃಪೆಯನು ಪಾಮರನೆಲ್ಲಳು. ಭೀಕರ ರೂಪದ ಬೇಗೆಯ ಹರಿಸೆ. ವಾಸುದೇವ, ಭೀಕರ ರೂಪದ ಬೇಗೆಯ ಹರಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ತಂದು ಬಳಲಿದೆ. ದೇವ, ದಾರಿ ಕಾಣದೆ ತಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ
ನಿನ್ನ ಸುಧಾಮಧುರವಾದ ಗಂಭೀರ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆನು. ಮಿತ್ರ ಪಾರ್ಥ, ತೆಗೆದುಕೋ ಧನುರ್ಬಾಣಗಳನ್ನ, ಸಮರ ಗೀತೆಯನ್ನು ಮೊಳಗಿಸು ವೀರ. ನಮೋ ರುಕ್ಮಿಣೀಪತೆ ಮಧುರ ಮಾಯುರ್ದಿನಿ ಕೇತನ ಮಾಂ ಪಾಹಿ ಮುಕುಂದ ನಮಿಬೆನು ನಿಮ್ಮಯ ಪಾದಕ್ಕೆ. ನಮೋ ಲಕ್ಷ್ಮೀ ನಾರಾಯಣ, ನಮೋ ಲಕ್ಷ್ಮೀ ನಾರಾಯಣ, ನಮೋ ಲಕ್ಷ್ಮೀ ನಾರಾಯಣ. ನಮಸ್ತೆ ನಮಸ್ತೆ ನಮಸ್ತೆ. ಯೋಚನೆಯನ್ನು ಬಿಡು ಪರಮಾತ್ಮ. ಯುದ್ಧವಲ್ಲದೆ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಈ ಯುದ್ಧದಲ್ಲಿ ಭೀಷ್ಮನ ವಧೆ ಖಂಡಿತ. ನಡೆ ಹೋಗೋಣ ದೇವ. ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಇಲ್ಲಿಗೆ ನಾಟಕ ಮುಕ್ತಾಯವಾಯಿತು. ಗಗರಿಯ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ ಜೈ ಜಯ ಜಯ ಮಂಗಳದಾಯಕ ಗರಿಯ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಕು ಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪದಗೆ ನಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरासना नमामि पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलो मङ्गला 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 श्रीमद्रमारमण गोविन्दो हरिनाम संकीर्तन गोविंदो आंजनेय वरद गोविंदो श्रीरामचंद्र प्रभु पाधारवे गति गोविंदो श्री कृष्ण परमात्मा पाधारवे गति गोविंदो श्री गुरु राघवेंद्र स्वामी पाधारवे गति गोविंदो शिव नम्म पार्वती पदये हर हर महादेव शंभो।